ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು BJPಗಿಂತಲೂ RSSಗೆ ನೇರಾನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ, ದಾಳಿ ಮಾಡ್ತಾ ಇದ್ದಾರೆ. ಅವ್ರ ದೃಷ್ಟಿಯಲ್ಲಿ ಅವ್ರು ಹೇಳುವಂತೆ ವಿಶೇಷವಾಗಿ RSS ಇಲ್ಲ ಅಂದರೆ BJPಯು JDSಗಿಂತಲೂ ಕನಿಷ್ಠ. ನಾವು ದೆವ್ವದ ನೆರಳಿನೊಂದಿಗೆ ಜಗಳವಾಡುತ್ತಿದ್ದೇವೆ. ಅಲ್ಲೇ RSS ಅನ್ನು ದೆವ್ವಿಗೆ ಹೋಲಿಸ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಸರಿನಾ? ಅವ್ರು ಹೋಲಿಸ್ತಾ ಇದ್ದಾರೆ. ಅದರಿಂದ ಪ್ರಯೋಜನವೇನೂ ಇಲ್ಲ. RSS ದೆವ್ವವಾದರೆ BJP ದೆವ್ವದ ನೆರಳು. ಬಹಳ ಕಠೋರವಾದ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ದೆವ್ವದೊಂದಿಗೆ ನೇರವಾಗಿ ಜಗಳವಾಡಿದರೆ ನಮ್ಮ ದೇಶ ಸುಧಾರಣೆ ಆಗಲಿದೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಪಂಕ್ತಿಯಲ್ಲಿ ಹೇಳಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ಕಾರಣಕ್ಕ JDSನಿಂದ ತೆಗೆಯಬೇಕು. ಯಾಕೆಂದ್ರೆ ಅಲ್ಲಿ ಜಾತ್ಯಾದಿ ತತ್ವ ಉಳಿದಿಲ್ಲ, ಬರೀ JD ಎಂದು ಇಟ್ಟುಕೊಳ್ಳಬೇಕು ಅಂತ JDS ಮೇಲೂ ಅಟ್ಯಾಕ್ ಮಾಡಿದ್ದಾರೆ. ಇವೆಲ್ಲಕ್ಕಿಂತಲೂ ಮುಖ್ಯವಾಗಿ ಮೋಹನ್ ಭಾಗವತ್ ಒಂದು ಕಡೆ ಹೇಳ್ತಾರೆ, ನಮಗೆ ನೋಂದಣಿ ಅವಶ್ಯಕತೆ ಇಲ್ಲ, ಕಳೆದ 100 ವರ್ಷ ನಾವು ನೋಂದಣಿ ಮಾಡಿಸಿಲ್ಲ ಅನ್ನೋ ಮಾತನ್ನು ಹೇಳಿದರು. ಅದಕ್ಕೂ ಸಹಿತ ಪ್ರಿಯಾಂಕಾ ಖರ್ಗೆ ಅವರು ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. RSS ಅನ್ನು ನೋಂದಣಿ ಮಾಡಿಸೋ ಅವಶ್ಯಕತೆ ಇಲ್ಲ ಎಂದು ಮೋಹನ್ ಭಾಗವತ್ ಹೇಳಿದ್ದಾರೆ. ನೋಂದಣಿ ಮಾಡೋ ಅವಶ್ಯಕತೆ ಇಲ್ಲ, ಮೊದಲು ಹಿಂಗೆ ಹೋಗ್ತೀವಿ. ಆದರೆ ಇವತ್ತೆಲ್ಲ ನಾಳೆ ನೋಂದಣಿ ಆಗುತ್ತದೆ, ಆಗಲೇಬೇಕು, ನಾನೇ ಮಾಡಿಸ್ತೀನಿ ಇದಿಷ್ಟು ಹಸಿರೇ ಗಣಿಸಿದ್ರು ಸಹಿತ ಹೌದು ಇವರು ಸಂವಿಧಾನ ಬದ್ಧವಾಗಿ ಮಾತಾಡ್ತಾ ಇದ್ದಾರಲ್ಲ. ಇತ್ತೀಚೆಗಂತೂ ನಮ್ಮ ಮೋಹನ್ ಭಾಗವತರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಸಂವಿಧಾನ ಉಳಿಸ್ತಾ ಇದ್ದೀವಿ, ಸಂವಿಧಾನ ಬದ್ದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಂವಿಧಾನ ಬದ್ಧ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಲ್ಲ. ಇದು ರಿಜಿಸ್ಟ್ರೇಷನ್ ಇಲ್ಲದಂಥ ಒಂದು ಸಂಸ್ಥೆ, ಇದು ಸಂವಿಧಾನ ವಿರೋಧಿ ಅಲ್ವಾ ಅನ್ನೋಂಥ ಪ್ರಶ್ನೆಯನ್ನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಇವತ್ತಿನ ಈ ಒಂದು ವಾದವನ್ನು, ಹೊಸದಾಗಿ ವಾದ ಹೂಡಿದ್ದನ್ನು ಅಥವಾ ಇದು ಸತ್ಯವನ್ನು ಮಾತಾಡೋದು ತೊಳೆದ ಮೇಲೆ RSSಗೆ ಒಂದು ರೀತಿ ತೊಂದರೆ ಇರಿಸ್ಮುರು ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ RSS ಒಂದು ಬುದ್ಧಿವಂತರ, ಈ ದೇಶದ ಮೇಲೆ ಅಭಿಮಾನದಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಇರಲಿ, ಇದ್ದಿರಬಹುದು, ಇರಲಿಕ್ಕಿಲ್ಲ, ಆ ಮಾತು ಬೇರೆ, ಇದ್ದಾರಂತ ಲಡ್ಡುಗಳು. ಆದರೆ ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ನಿಶ್ಚಿತವಾಗಿ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು RSS ನೋಂದಣಿ ಆಗಬೇಕು, ಇಲ್ಲ ನಾ ಮಾಡಿಸ್ತೀನಿ, ಅದನ್ನು ಅದೆಷ್ಟು ಖರ್ಚು ನಾನು ಮಾಡಿಸ್ತೇನಪ್ಪ ಅನ್ನುವಂಥ ಮಾತು ಅಂದಾಗ ಅದು ಸಂವಿಧಾನಕ್ಕೆ ಬದ್ಧ. RSS ಸಂವಿಧಾನಕ್ಕೆ ಬದ್ಧ. ಆಗ ನೀವು ಇದನ್ನೆಲ್ಲ ನಡೆಸೋದಕ್ಕೆ ದುಡ್ಡು ಎಲ್ಲಿ ತರ್ತೀರಿ RSSಗೆ ಅಂದಾಗ ಗುರುದಕ್ಷಿಣೆ ಕೊಡ್ತಾರ್ರಿ, ನಾವು ಗುರುದಕ್ಷಿಣೆ ತೊಗೊಳ್ತೀವಿ ಅಂತ ಮಾತಾಡ್ತಾ ಇದ್ದಾರೆ. RSS ದೇಣಿಗೆ ತೆಗೆದುಕೊಳ್ಳುವುದಿಲ್ಲವಂತೆ, ಗುರುದಕ್ಷಿಣೆ ಎಷ್ಟೇ ತೆಗೆದುಕೊಳ್ಳುವುದಂತೆ. ಹಾಗಾದರೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತದೆ ಎಂದು ಕೇಳಿದರೆ ಉತ್ತರವಿಲ್ಲ. ಗುರು ಯಾರು ಎಂದು ನೋಡಿದರೆ ಅವರ ಧ್ವಜವೇ ಗುರು ಅಂತೆ. ಧ್ವಜಕ್ಕೆ ಗುರುವಂದನೆ ಸಲ್ಲಿಸುವುದಂತೆ. ಅಮೆರಿಕ ಸೇರಿದಂತೆ ವಿವಿಧ ದೇಶಗಳಲ್ಲಿ 2500ಕ್ಕೂ ಅಧಿಕ ಸಂಘ ಸಂಸ್ಥೆಗಳೊಂದಿಗೆ ಇವರಿಗೆ ಸಂಪರ್ಕ ಜಾಲವಿದೆ. ನಾವು ತೆರಿಗೆ ಪಾವತಿಸಬೇಕು, ಇವರಿಗೆ ತೆರಿಗೆ ಇಲ್ಲ ಎನ್ನುವುದು ಕಾನೂನಿಗೆ ವಿರುದ್ಧವಾದುದಲ್ಲವೇ? ನಾವು ನೋಡೋ ತೆರಿಗೆ ಕೊಡಬೇಕು, ಸಂಕಟ್ಲಿ ಏನೋ ಮಾಡಲಿ, ವ್ಯವಹಾರಗಳು ಮಾಡಲಿ, ಇಲ್ಲೇ ಸಂಸ್ಥೆನ ಕಟ್ಟಿದ್ರೆ ಇವ್ರು ತೆರಿಗೆ ಇಲ್ಲ, ಯಾಕಂದರೆ ರಿಜಿಸ್ಟ್ರೇಷನೇ ಇಲ್ಲ. ಅದು ನಡೀತಾ ಇದೆ. ಏನಿದು ಅಂದರೆ RSSದ ಮೂಲಕನಕ ಹಾಕ್ತಾ ಇದ್ದಾರೆ. ಇದು ನಿಜವಾಗಿಯೂ ಎಂದೂ ಆಗಬೇಕಂತ ಕೆಲಸ. ಇವತ್ತು ಇವ್ರು ಮಾಡ್ತಾ ಇದ್ದಾರೆ ಇದನ್ನು. ಅದರಲ್ಲಿ ಯಶಸ್ವಿ ಆಗ್ತಾರ ಅನ್ನುವಂಥ ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ಈ ಒಂದು RSSದ ನಡೆಯಿಂದಾಗಿ ಸಹಜವಾಗಿ ಎಲ್ಲರಿಗೂ ಒಂದು ಮೂಲಭೂತ ಪ್ರಶ್ನೆ ಕಾಡ್ತಾ ಇದ್ದಾವೆ, ಯಾಕೆ ಹಿಂಗಿದು ಅಂತೇಳಿ. ಅದರಲ್ಲೂ ಪ್ರಿಯಾಂಕಾ ಖರ್ಗೆ ಅವರಂತೂ ಪೂರ್ತಿಯಾಗಿ ಈ RSS ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಈ ಒಂದು ಕಾಂಗ್ರೆಸ್ನ ಬೆಂಬಲ ಅಂತಿದೆ ಅವ್ರಿಗಿಲ್ಲಂತಲ್ಲ, ಜೊತೆಗೆ ತಾವೊಬ್ಬ ದಲಿತ ಸಮುದಾಯದ ಬಂದಂಥವರು, ನಮ್ಮ ಸಮಾಜ ನಾವು ಕೂಡಿಸ್ಬೇಕು, ನಾವು ಒಂದಾಗಿಸ್ಬೇಕು ಅನ್ನೋ ನೆಲೆಯಲ್ಲೇ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನಕ್ಕೆ ಬದ್ಧವಾಗಿ ಎಲ್ಲರೂ ಇರಬೇಕು ಅನ್ನುವಂಥ ತತ್ವಕ್ಕೆ ಎಲ್ಲರನ್ನು ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ದಿಟ್ಟ ಮಾತನ್ನು
ಮೋಸ್ಟ್ಲಿ ಕಾಂಗ್ರೆಸ್ಸಿಗರಲ್ಲಿ ಯಾರೂ ಮಾತಾಡಲಿಕ್ಕಿಲ್ಲ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಬಿಟ್ಟರೆ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ಬಹುದೇನೋ, ಆದರೆ ಅವ್ರಿಗಿಂತಲೂ ಒಂದು ಹೆಜ್ಜೆ ಮುಂದೋಗಿ ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಸ್ಪಷ್ಟವಾಗಿ ಈ ಒಂದೇನಪ್ಪ ಅಂದ್ರೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದ ಬಳಿಕವೂ 52 ವರ್ಷ RSS ಕಚೇರಿಯಲ್ಲಿ ಭಾರತದ ಧ್ವಜ ಹಾರಿಸಿದವರು ನಮಗೆ ದೇಶ ಪ್ರೇಮದ ಪಾಠ ಮಾಡುತ್ತಾರೆ. ಹೌದು, 52 ವರ್ಷ ಭಗವಾ ಧ್ವಜ ಹಾರಿಸಿದ್ರು ತಮ್ಮ ಒಂದು ಕೇಂದ್ರಗಳು. ಅವರು ಇವತ್ತು ಈ ಪ್ರಿಯಾಂಕಾ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಅದ ಇಲ್ಲ ಅಂತಲ್ಲ. ಇವತ್ತು ನಮಗೆ ದೇಶ ಪ್ರೇಮದ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ, ಮಾಡಲಿ ಏನು ತಪ್ಪಿಲ್ಲ. ಯಾವುದೇ ವಿಚಾರದಲ್ಲಿ ಭಿನ್ನತೆ ಬಂದ ಕೂಡಲೇ ಅವರು ಧರ್ಮದ್ರೋಹಿ ಮಾತ್ರವಲ್ಲ ದೇಶದ್ರೋಹಿ ಎಂದು ಬಿಂಬಿಸುತ್ತಿದ್ದಾರೆ. ನಮ್ಗೆ ಅವ್ರಿಗೆ ಏನೋ ಒಂದು ವಿಚಾರ ಭಿನ್ನಾಭಿಪ್ರಾಯ ಬಂತಂದ್ರೆ, ಭಿನ್ನ ಮತ ಬಂತಂದ್ರೆ ಅದರಲ್ಲೇ ಅವ್ರು ಏಕಾಏಕಿ ನಮ್ಮ ಮೇಲೆ ದೇಶದ್ರೋಹಿಗಳು, ದೇಶ ವಿರೋಧಿಗಳು ಅಂತ ಪಟ್ಟಗಟ್ಟಲಿಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಪ್ಪ ಇದು ಅಂತೇಳಿ. ಕೋಮುವಾದ ಹೋಗದೆ ಸಂವಿಧಾನವನ್ನು ರಕ್ಷಣೆ ಮಾಡುವುದೇ ಪ್ರಬುದ್ಧ ಸಮಾಜ ಸಮೃದ್ಧ ಭಾರತ ಕಟ್ಟಲು ಸಾಧ್ಯವಿಲ್ಲ ಎಂದರು. ಸಂವಿಧಾನ ಏನಪ್ಪ ಈ ಕೋಮುವಾದ ಅನ್ನುವಂಥದ್ದಲ್ಲ, ಇದು ಹೋದಾಗಲೇ ಈ ದೇಶವನ್ನು ಪ್ರಬುದ್ಧ ಕಟ್ಟಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಧರ್ಮದ ಜಗಳ, ತಿಕ್ಕಾಟ, ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇವೆಲ್ಲ ಲವ್ ಜಿಹಾದ್ ಅಂಥದ್ದು ಆಗಿರ್ಬೋದು. ಇವುಗಳಿಂದ ದೇಶ ಕಟ್ಟಲಿಕ್ಕೆ ಸಾಧ್ಯನಾ, ಒಕ್ಕಟ್ಟು ಮಾಡಲಿಕ್ಕೆ ಸಾಧ್ಯನಾ? ಯಾಕಂದ್ರೆ ಈ ಎಲ್ಲ ನೆಲೆಗಟ್ಟಲ್ಲಿ ದೇಶ ಹೇಗಾದ್ರೆ ಹೊಡೆದು ಚೂರಾಗ್ಯದ. ಒಂದು ಕಡೆ ಬಾಂಗ್ಲಾಗ್ಯದ, ಇನ್ನೊಂದು ಕಡೆ ಪಾಕಿಸ್ತಾನ ಆಗ್ಯದ. ಇದಕ್ಕೆ ಇನ್ನು ಮುಂದೆ ಇದಕ್ಕೆ ಹೆಚ್ಚು ಯಾವುದನ್ನು ಕಡಿಮೆ ಆಗುವುದಿಲ್ಲ ಅನ್ನುವಂಥ ಸ್ಪಷ್ಟವಾದ ಮಾತನ್ನು ಮಾತಾಡಿದ್ದಾರೆ. ಹಿಂದೂ ಕೋಮುವಾದ ಮತ್ತು ಮುಸ್ಲಿಂ ಮೂಲಭೂತವಾದ ಒಂದೇ ಅಲ್ಲ. ಹಿಂದೂ ಕೋಮುವಾದವನ್ನು ಹಿಮ್ಮೆಟ್ಟಿಸಲು ಹಿಂದೂ ಧರ್ಮವನ್ನು ಸುಧಾರಣೆ ಮಾಡುವುದು ಹೇಗೆ ಎಂಬ ಬಗ್ಗೆ ಚಿಂತನೆ ನಡೆಸಬೇಕು. ಹಿಂದೂಗಳೆಲ್ಲ ಕೋಮುವಾದಿತ್ಯಪ್ಪ ಅಂದ್ರೆ ಅದು ಹೆಂಗೆ ಹೋಗಲಾಡಿಸ್ಬೇಕು ಅಂತ ಚಿಂತನೆ ಮಾಡಬೇಕಾಗ್ಯದ. ಅದೇ ಕಾಲಕ್ಕೆ ಹಿಜಾಬ್, ತಲಾಕ್, ಹಲಾಲ್, ಬುರ್ಕಾ ಮುಂತಾದ ವಿಷಯ ಬಂದಾಗ ಮುಸ್ಲಿಮರು ಚಿಪ್ಪಿನೊಳಗೆ ಸೇರಿಕೊಳ್ಳುತ್ತಾರೆ. ಈ ಚರ್ಚೆ ಮಾಡಿದ್ರೆ ಬರುವುದಿಲ್ಲ ನಮ್ಮ ಮುಸ್ಲಿಮರು. ಯಾಕೆ ಬರುವುದಿಲ್ಲ? ಅದೇ ಧರ್ಮದ ಒಳಗಿನಿಂದ ಸುಧಾರಣೆ ಧ್ವನಿ ಬರಬೇಕು. ಹೀಗಾಗಿ ಅವರಲ್ಲೇ ಸುಧಾರಣೆ ಆಗಬೇಕು ಅನ್ನೋದು ಬರಬೇಕು. ನಮ್ಮ ಧರ್ಮದ ಬಗ್ಗೆ ನಮ್ಮಲ್ಲಿ ಸುಧಾರಣೆ ಏನು ಮಾಡಬೇಕಪ್ಪ ಅಂತ ಬರಬೇಕು. ನಮ್ಮಲ್ಲಿ ಗಾಂಧೀಜಿ ಅವರು ಕೊಟ್ಟಂಥ ಹಿಂದೂ ಧರ್ಮದ ಆ ನೆಲೆಗಟ್ಟಿನಲ್ಲಿ ನಾವು ಯಾಕೆ ಮಾಡಬಾರ್ದಪ್ಪ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಗಾಂಧಿ ಬರಬೇಕಾಗ್ಯದ ಮುಸ್ಲಿಮರ ಮೂಲಭೂತವಾದಲ್ಲೇ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹೊರಗಿನವ್ರು ಹೇಳಿದಾಗ ಅವ್ರು ಕೇಳೋದಿಲ್ಲ. ಈಗ ನಾವು ಮುಸ್ಲಿಮ್ರು ಹೇಳಿದಾಗ ನಾವು ಕೇಳೋದಿಲ್ಲ, ಹಿಂದೂ ಹೇಳಿದಾಗ ಅವ್ರು ಕೇಳೋದಿಲ್ಲ. ಈಗ ನಮ್ಮಲ್ಲಿ ಗಾಂಧೀಜಿಯವರು ಬಂದಿದ್ದಾರೆ, ಬುದ್ಧ ಬಂದಿದ್ದಾರೆ, ಬಸವಣ್ಣ ಬಂದಿದ್ದಾರೆ. ಇಂಥವ್ರು ಅನೇಕ ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ, ಸುಧಾರಣೆ ತಂದಿದ್ದಾರೆ ಹಿಂದೂ ಧರ್ಮಕ್ಕೆ. ಅದರಲ್ಲೂ ಗಾಂಧೀಜಿಯವರ ಹಿಂದೂ ಧರ್ಮ ಅಂತ ಎಲ್ಲರಿಗೂ ಸರ್ವಮಾನ್ಯ ಆದಂಥದ್ದು, ಎಲ್ಲರನ್ನೂ ಒಳಗೊಳ್ಳುವಂಥದ್ದು, ಎಲ್ಲ ಭಾಷೆ, ಎಲ್ಲ ಧರ್ಮ, ಎಲ್ಲ ಜಾತಿ ಎಲ್ಲರನ್ನೂ ಒಳಗೊಳ್ಳುವಂಥದ್ದು ಅದು ಹಿಂದೂ ಧರ್ಮ ಅನ್ನುವಂಥದ್ದು ಅವ್ರು ಪ್ರಚುರಪಡಿಸಿದಂಥದ್ದು. ಹಾಗೆ ನಮ್ಮಲ್ಲಿ ಅವರಲ್ಲೂ ಇಂಥ ಒಂದು ಬದಲಾವಣೆಗೆ ಒಬ್ಬ ಸುಧಾರಕ ಬರಬೇಕಾಗಿದೆ ಮುಸ್ಲಿಮರಲ್ಲಿಯೂ. ಅವ್ರು ಹೇಳಿದ ಮಾತನ್ನು ಅವ್ರು ಕೇಳ್ತಾರೆ. ಮೊಹಮ್ಮದ್ ಪೈಗಂಬರ್ ನಂತರ ಅಂತ ಹೇಳುವಂಥ ಪ್ರಯತ್ನಗಳು ಆಗ್ತಾ ಇಲ್ಲ. ಅದು ಆಗಬೇಕಾಗಿದೆ. ಏನು ಮೂಲಭೂತವಾದ ಎಲ್ಲದ, ಇವು ಯಾಕೆ ಬೇಕು, ಏನು ಎಂತು ಅನ್ನುವಂಥ ಮಾತನ್ನು ಹೇಳ್ತಾ ಆದರೆ ಏಕಾಲಕ್ಕೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮುಸ್ಲಿಮರಿಗೂ ಹೇಳ್ತಾ ಇದ್ದಾರೆ, ನೀವು ನಿಮ್ಮಲ್ಲಿಯೇ ಒಬ್ಬ ಸುಧಾರಕ ಬರಬೇಕು, ನೀವು ತಿದ್ಕೋಬೇಕು ಅನ್ನೋಂಥದ್ದನ್ನು. ಜೊತೆಗೆ ಹಿಂದೂಗಳಲ್ಲೇ ನಮ್ಮ ಗಾಂಧಿ, ಬುದ್ಧ, ಬಸವಣ್ಣ ಇಂಥವ್ರೆಲ್ಲ ಬಂದು ಹೋಗಿದ್ದಾರೆ. ಅದೇ ಕಾಲಕ್ಕೆ ಅನೇಕ ನಮ್ಮಲ್ಲೇ ಜ್ಯೋತಿಬಾ ಫುಲೆ ಅಂತವರು, ಅವರ ಮಿಸ್ಸಸ್ ಅವರಂಥ ಸಾವಿತ್ರಿಬಾಯಿ ಅವರು, ಸಾವಿತ್ರಿ ಫುಲೆ ಅವರು, ಇಂಥವ್ರು ಅನೇಕರು ಬಂದು ಬದಲಾವಣೆ ಮಾಡಿದರೆ ಅಲ್ಲೂ ಬದಲಾವಣೆ ತರಬೇಕಾಗಿತ್ತು. ಆಗಿಲ್ಲ, ಅದು ಆಗಬೇಕು ಅನ್ನೋಂಥ ಮಾತಾಡ್ತಾ ನೀವು ಮುಸಲ್ಮಾನರಿಗೆ ಏನು ಹೇಳ್ತೀರಿ ಅಂತ ಪ್ರಶ್ನೆ ಮಾಡೋದು ಉತ್ತರ ಕೊಡುವಂಥ ಪ್ರಯತ್ನ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು RSS ನಮ್ಮಲ್ಲಿದಲ್ಲ ಮೂಗು ಹಿಡಿದ್ರೆ ಬಾಯಿ ತೆರಿತದೆ ಅಂತೇಳಿ ಇವತ್ತು RSSಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ರಿ, ನಿಮ್ಮ ದುಡ್ಡು ಎಲ್ಲಿಂದ ಬರ್ತದೆ ಕ್ಲಿಯಾರಿಟಿ ಇರಲಿ, ಅದಕ್ಕೆ ತೆರಿಗೆ ಕಟ್ಟಿರಿ. ನೀವು ತೆರಿಗೆ ನಿಮ್ಮ ಮೇಲೆ ಯಾಕೆ ಬಿಡಬೇಕು? ಪ್ರತಿಯೊಬ್ಬರು ತೆರಿಗೆ ಬಿಡೋದಲ್ಲ, ನಿಮ್ಮ ಮೇಲೆ ಯಾಕೆ ಬಿಡಬೇಕು? ಇಲ್ಲಿವರೆಗೆ ಯಾರೂ ಪ್ರಶ್ನೆ ಮಾಡಿರಲಿಲ್ಲ. ಇಷ್ಟು ಓಪನ್ ಆಗಿ RSS ಚಾಲೆಂಜ್ ಮಾಡಿರಲಿಲ್ಲ. ಇವತ್ತು ಚಾಲೆಂಜ್ ಮಾಡ್ತಾ ಇದ್ದಾರೆ. ಆದರೆ ಒಂದು ಮಾತನ್ನು ಗಮನಿಸಬೇಕಾಗಿದೆ, ರಾಹುಲ್ ಗಾಂಧಿ ಅವರ ನಂತರ ಅತ್ಯಂತ ಉಗ್ರವಾಗಿ ಇವತ್ತು ಎಳೆದಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಕಾಂಗ್ರೆಸ್ ಇವತ್ತು ಬಲಿಷ್ಠ ಆಗಬೇಕಾಗಿದ್ದಾರೆ, ಸಂಘಟನೆ ಆಗಬೇಕಾಗಿದೆ. ಸಂಘಟನೆ ಈಗ ಹೆಂಗೆ ಅವರು RSS ಮಾಡ್ಕೊಂಡು ಇವತ್ತು BJP ಅನ್ನೋಕ್ಕಿಂತ RSS ಮೊದಲಿಂದ ಇತ್ತು, ಈಗೂ ಅದ. ಆ RSS ಅನೇಕ BJP ಉಟ್ಕೊಂಡಿತ್ತು, ಜನಸಂಘ ಉಟ್ಕೊಂಡಿತ್ತು, ಮತ್ತೇನು ಉಟ್ಕೊಂಡು, ಆದರೆ ಅದೆಲ್ಲ ಬೆನ್ನೆಲುಬಾಗಿ ನಿಂತದ್ದು RSS. ಹಾಗೆ ನಿಮಗೆಲ್ಲ ಬೆನ್ನೆಲುಬಾಗಿ ನಿಂತದ್ದು ಸೇವಾದಳ. ಗಾಂಧೀಜಿಯವರು ಹುಟ್ಟಾಕಿದ್ದು. ಅದೇ ಕಾಲಕ್ಕೆ ನಮ್ಮ ಮಂಜಪ್ಪನವರು ಅವರು ಹುಟ್ಟಾಕಿದಂಥ ಆ ಸೇವಾದಳವನ್ನು ಅಥವಾ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಒಂದು ಸೇವಾದಳದ ಆಗಿರ್ಬೋದು, ಸರ್ವ
ಸರ್ವೋದಯ ಆಗಿರ್ಬೋದು, ಎಲ್ಲರನ್ನು ಸಮಾಜವಾದ ನೆಲೆಗಟ್ಟಲೆ ಆಗಿರ್ಬೋದು, ನಮ್ಮ ಲೋಹಿಯಾ ಅದು, ಅದೇ ಕಾಲಕ್ಕೆ ಇನ್ನೂ ಅನೇಕ ಜನ ಬಂದು ಹೋಗ್ತಾ ಇದ್ದಾರೆ. ಇಂಥ ಒಂದು ಜನ ತಗೊಂಡು ಸೇವಾದಳದ ಒಂದು ರಚನೆ, ಪುನರ್ರಚನೆಯನ್ನು ಇವತ್ತು ರಚನೆ ಅಷ್ಟೇ ಅಲ್ಲ, ಅದನ್ನು ಹೆಬ್ಬಿಸ್ಬೇಕಾಗಿದೆ. ಅಂದಾಗ ಇವತ್ತು ನೀವು RSS ಏನೋ ಮಾತಾಡ್ತಾ ಇದ್ದೀರಿ, ಆ ಮಾತಿಗೆ ಬೆಲೆ ಬರುವಂಥದ್ದು ಇಲ್ಲ. ನಿಮ್ಮ ಸಂಘಟನೆ ಇಲ್ಲ. ಮೇನ್ ದೋಷ ಏನಪ್ಪ ಅಂತ ಕಾಂಗ್ರೆಸ್ದು ಸಂಘಟನೆ ಇಲ್ಲ. ನೀವು ಏಕಾಂಗಿಯಾಗಿ ಬೀಳ್ತಾ ಇದ್ದೀರಿ ಇಡೀ ದೇಶ ತುಂಬ. ಅದಕ್ಕಾಗಿ ಅಮೀನ್ ಮಟ್ಟು ಒಂದು ಮಾತು ಹೇಳ್ತಾ ಇದ್ದಾರೆ, ಇಲ್ಲ ಸಾಂಸ್ಕೃತಿಕವಾಗಿಯೂ ಸಹ ನಾವು ಜಾಗೃತಿ ಮೂಡಿಸ್ಬೇಕಾಗಿದೆ ಅಂತೇಳಿ. ಮತ್ತು RSS ಉಟ್ಕೊಂಡಿದ್ದು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ನಾವು ಸಾಂಸ್ಕೃತಿಕವಾಗಿ ನಮ್ಮ ಭಾರತವನ್ನು ಒಂದು ಮಾಡ್ತೀವಿ, ಹಿಂದುತ್ವವನ್ನು ಒಂದು ಮಾಡ್ತೀವಿ ಶುರು ಮಾಡಿ ರಾಜಕೀಯ ಸಹಿತ ಹಿಂದೆ ನಿಂತ್ಕೊಂಡು ಮಾಡ್ತಾ ಬಂದದ್ದು ವಿನಃ ತಾನು ಸ್ವತಃ ಮಾಡ್ತಾ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ದ. ಇದು ಕಾರಣಕ್ಕಾಗಿನ ಇವತ್ತು ಸಹಿತ ರಿಜಿಸ್ಟ್ರೇಷನ್ ಮಾಡಿಲ್ಲ RSS ಅಲ್ಲೂ ಸಹಿತ ಅಷ್ಟೇ ಗಮನ ಇರೋದು. ಈ ದಿಶೆಯಲ್ಲಿ ಇಷ್ಟೆಲ್ಲ ಮಾತಾಡೋ ಪ್ರಿಯಾಂಕ ಖರ್ಗೆ ಮತ್ತು ಇವರ ಹಿರಿಯ ರಾಹುಲ್ ಗಾಂಧಿ ಇವತ್ತು ಮಾಡಬೇಕಾಗಿದ್ದು ಸೇವಾದಳ. ಈಗ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಮಾಡಿದಾಗ ಇಲ್ಲಿ ಒಂದು ಅಧಿಕಾರ ಸಮತೋಲನ ಬರೋ ಸಾಧ್ಯತೆ ಇದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಯಲ್ಲಿ ವಂದನೆ.